Congratulations. ಲಾಸ್ಟ್ ಒಳ್ಳೆ ಶಾಟ್. ಎಸ್ ಸ್ಪಂದನವರೇ, ಫಸ್ಟ್ ನಿಮ್ಮಿಂದ ಸ್ಟಾರ್ಟ್ ಮಾಡ್ತೀನಿ ಇದು ಡಿಸ್ಕಷನ್. ಏನಂದ್ರೆ ನೀವು ಅಲ್ಲಿದ್ರಿ, ಪಕ್ಕದಲ್ಲಿ ಇದ್ರಿ, ಕ್ಯಾಪ್ಟನ್ ಆಗಿದ್ದಷ್ಟೇ. ಸರ್ ಅದ್ ತಪ್ಪಾಯ್ತು ಅಂತ ಆಮೇಲೆ ಗೊತ್ತಾಯ್ತು ಸರ್. ಬಟ್ ಅವಾಗ ಇಮಿಡಿಯೇಟ್ಲಿ ತುಂಬಾ ಪ್ರಾಸೆಸ್ ಮಾಡ್ತಿದೆ ಸರ್. ಅಂದ್ರೆ ನಾನು ಆಟ ಆಡಿಲ್ಲ ಅಂದಿದ್ದು ಎಲ್ಲಾನು ತುಂಬಾ ಪ್ರಾಸೆಸ್ ಮಾಡ್ತಿದೆ ಸರ್. ಬಟ್ ಅವಾಗ ಹೇಳ್ಬೇಕಿತ್ತು, ನನ್ ತಪ್ಪಾಯ್ತು ಸರ್. ಅಭಿ, ನಿಮಗೆ ಹೆಂಗ ಅನಿಸ್ತಾಗ? ಸರ್ ಅದನ್ನ ತುಂಬಾ ಸಲ ಹೇಳ್ಕೊಂಬಂದಿದೆ ಸರ್. ಫಸ್ಟ್ ಡೇ ನಾನು ಬಂದ್ಬಿಟ್ಟು ಏನೋ ಬಟ್ಟೆ ಇಡಕ್ ಬರ್ತೀನಿ ಅಂತ ಇಲ್ಲಿವರೆಗೂ ಮಾಡ್ತಿದ್ದ. ಬಟ್ ಈ ಸಲ ನಾನು ನೋಟಿಸ್ ಮಾಡಿದ ತಕ್ಷಣ ಅವ್ನ ಹೊರಡು ಅಂತ ಕಳ್ಸಿದ್ ಉಂಟು ಸರ್. ಬಟ್ ಆದ್ರೆ ಅದನ್ನ ನಾವೇ ಸ್ವಲ್ಪ ಲೀನಿಯಂಟ್ ಆಗಿ ತಗೊಂಡ್ವಿ ಅಂತ ನನಗೆ ಅನಿಸ್ತೀವಿ. ಎಸ್ ಗಿಲ್ಲಿ ಸರ್? ಫಸ್ಟ್ ಸ್ಟಾರ್ಟಿಂಗ್ ಅವರು ಕ್ಯಾಪ್ಟನ್ ಆಯ್ತಾರಲ್ಲ, ಅವಾಗ ಮಾತ್ರ ಹೋಗಿ ಕೂತ್ಕೊತಾ ಇದ್ದಾನೆ ಅಷ್ಟೇ. ಹಿಂಗ್ ಮಾಡಲ್ಲ ಮಾಡಲ್ಲ ಅನ್ನೋದು ಬೇರೆ ಸರ್. ಕ್ಯಾಪ್ಟನ್ಶಿಪ್ ತಗೊಂಡಾಗ ಆ ಪೊಸಿಷನ್ಗೆ, ಕ್ಯಾಪ್ಟನ್ ರೂಮ್ಗೆ ಇವಾಗಿಂದಲ್ಲ ಸರ್, ಮೊದಲನೇ ಸೀಸನ್ ಇಂದನೂ ಒಂದು ಬಹಳ ದೊಡ್ಡ ಒಂದು ಬೇರೆನೆ ಕಳೆ ಇದೆ ಅದಕ್ಕೆ. ನಮ್ಮೆಲ್ಲರ ಆಸೆನೂ ಇರುತ್ತೆ, ತಾವು ಕೂಡ ಕ್ಯಾಪ್ಟನ್ ಆಗಿ ಹೋಗ್ರಿ ಅಲ್ಲಿರಿ ಅಂದ್ಬಿಟ್ಟು. ಅದೇನು ದೊಡ್ಡ ಯಾವ್ದೋ ತಾವ್ಯಾರು ನೋಡದೆ ಇಲ್ದಿರೋಂತ ರೂಮ್ ಅಂತೂ ಬರಲ್ಲ ಸರ್. ಆಗ ನೋಡಕ್ ಹೋದ್ರೆ ಎಂತೆಂಥದ್ದು ದೊಡ್ಡ ವ್ಯಕ್ತಿಗಳು ಕುತ್ಕೊಳ್ಳೋ ಕುರ್ಚಿನೂ ನಮ್ಮನೇಲಿ ಇರಲ್ಲ ಅಂತಲ್ಲ, ಬಟ್ ಆ ಸ್ಥಾನದಲ್ಲಿ ನಮ್ ಕುರ್ಚಿ ಇಲ್ಲ, ಅದಕ್ಕೆ ಆ ಕುರ್ಚಿಗೆ ಅಷ್ಟು ಬೆಲೆ ಅಲ್ವೇ? ಹಾಗೆ ಈ ಕ್ಯಾಪ್ಟನ್ ರೂಮ್ ಒಳಗಡೆ ಇರುವಂತ ಒಂದು ಸೌಕರ್ಯಗಳಾಗಿರ್ಲಿ, ಹಾಸಿಗೆ ಆಗ್ಲಿ, ಅದಕ್ಕೊಂದು ಬೆಲೆ. ಆ ಬೆಲೆ ಅಂತ ಬಂದಾಗ ಈ ಪರ್ಟಿಕ್ಯುಲರ್ ಸೀಸನ್ ಅಲ್ಲಿ ತಾವೇ ಎಷ್ಟು ಸಲ ಒಳಗಡೆ ಹೋಗೋದು ಮಾಡೋದು. ರಕ್ಷಿತಾ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಈ ಸತಿ ಅಂತೂ ಒಂದು ಹಂತಕ್ಕೆ ಮಟ್ಟಕ್ಕೆ ಮೇಲೆ ಹೋಗ್ಬಿಟ್ಟು ಮಲ್ಕೊಂಡೇ ಬಿಡ್ರಿ ಇಲ್ಲಿ. ಲಾಸ್ಟ್ ಟೈಮು ಗೆಸ್ಟ್ಗಳು ಬಂದು ಇದೇ ಮನೇಲಿ ಇದೇ ರೂಮಲ್ಲಿ ಮಲಗ್ತೀವಿ ಅಂತ ಅಂದು ಕೆಲವು ಮಾಡಿದಾಗ ಬಿಗ್ ಬಾಸ್ ಒಂದು ಲೆಟರ್ ಕಳಿಸ್ತಾರಲ್ವಾ? ಏನಿರುತ್ತೆ ಆ ಲೆಟರ್ ಅಲ್ಲಿ ಧನುಷ್? ಅದು ಕ್ಯಾಪ್ಟನ್ ರೂಮ್, ಕ್ಯಾಪ್ಟನ್ಗೋಸ್ಕರ ನಿಮ್ಗೋಸ್ಕರ ಒಂದು ಸಪರೇಟ್ ರೂಮ್ ಇದೆ, ಅಲ್ಲೋಗಿ ಮಲ್ಕೊಳ್ಳಿ, ಆ ಸ್ಥಾನಕ್ಕೆ ಧಕ್ಕೆ ತರಬೇಡಿ ಅಂತ. ಸೊ ಬಿಗ್ ಬಾಸ್ ಆ ವಿಚಾರದಲ್ಲಿ ತುಂಬಾ ಕ್ಲಾರಿಟಿ ಇದೆ ಅಲ್ಲ? ಹೌದು. ಅಭಿ, ಆ ಟೈಮಲ್ಲೂ ನೀವೇ ಕ್ಯಾಪ್ಟನ್ ಆಗಿದ್ರಿ. ಎಸ್ ಸರ್. ಸೊ ಬಿಗ್ ಬಾಸ್ ಕಳ್ಸಿರೋ ಲೆಟರ್ ಅಲ್ಲಿ ಒಂದು ತುಂಬಾ ಒಳ್ಳೆ ಕ್ಲಾರಿಟಿ ಇತ್ತಲ್ವಾ ಈ ಕಡೆಯಿಂದ? ಈಗ ನಿಮ್ಮ ಪವರ್ ಬಗ್ಗೆ, ನಿಮ್ಮ ಜವಾಬ್ದಾರಿಗಳ ಬಗ್ಗೆ, ಕೊಟ್ಟಿರೋಂತಹ ಒಂದು ರೂಮ್ ಬಗ್ಗೆ ನಿಮಗೆ ಕೇರ್ಲೆಸ್ ಇರ್ಬೇಕಾದ್ರೆ ರೂಲ್ಸ್ ಫಾಲೋ ಹೇಗಾಗುತ್ತೆ? ನಿಮ್ಮ ಜವಾಬ್ದಾರಿ ಬಗ್ಗೆ ನಿಮಗೆ ಒಂದು ಅವೇರ್ನೆಸ್ ಇಲ್ಲ ಅಂದ್ರೆ, ಸೊ ಬಿಗ್ ಬಾಸ್ ಒಂದು ನಿರ್ಣಯ ತಗೊಂಡಿದೆ. ಇಷ್ಟು ಸೀಸನ್ಗಳಲ್ಲಿ ಒಂದು ಸಲ ನಡೆದಿತ್ತು, ಈಗ ಮತ್ತೆ 2ನೇ ಬಾರಿ ನಡೀತಾ ಇದೆ ಬಿಗ್ ಬಾಸ್ನ ಆದೇಶದ